ಇವತ್ತು ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೆ ದರ್ಶನ್ ಅವರ ತಾಯಿ ಮತ್ತು ಅವರ ತಮ್ಮ ಬರುವಂತಹ ಸಾಧ್ಯತೆ ಇದೆ. ಮೀನಾ ತೂಗುದೀಪ್ ಅವರ ತಾಯಿ ಮತ್ತು ದಿನಕರ್ ತೂಗುದೀಪ್ ಸಹೋದರ ಇಬ್ಬರು ಕೂಡ, ಯಾಕೆಂದರೆ ಈಗಾಗಲೇ ಒಂದು ಸರ್ತಿ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ಇಬ್ಬರು ಕೂಡ ಹೋಗಿ ಭೇಟಿಯಾಗಿದ್ದರು. ಮತ್ತು ದರ್ಶನ್ ಕೂಡ ಹೇಳಿದ್ರಂತೆ, ನಮ್ಮ ಕುಟುಂಬಸ್ಥರನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ನಾನು ಭೇಟಿ ಆಗಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಅವರ ತಾಯಿ ಮತ್ತು ತಮ್ಮ ಹೋಗಿ ಇವತ್ತು ಅವ್ರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕುಟುಂಬಸ್ಥರು ಬಂದರೆ ಸಾಮಾನ್ಯವಾಗಿ ವರ್ಕಿಂಗ್ ಡೇಸ್ನಲ್ಲಿ ಮೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದ್ರ ಪ್ರಕಾರ ಇವತ್ತು ಅವ್ರನ್ನ ಭೇಟಿ ಮಾಡೋದಕ್ಕೆ ಕೊಡ್ಬೋದು. ಯಾಕೆಂದರೆ ಮಾನಸಿಕವಾಗಿ ತುಂಬ ಕುಗ್ಗೋಗಿದ್ದಾರೆ ದರ್ಶನ್ ಅಂತಕ್ಕಂಥದ್ದು. ಅವ್ರಿಗೆ ಸ್ವಲ್ಪ ನೈತಿಕ ಸ್ಥೈರ್ಯವನ್ನು ತುಂಬುವಂತಹ ಕೆಲಸ ಕೂಡ ಆಗಬೇಕಾಗುತ್ತೆ. ಅದು ಅವರ ಕುಟುಂಬಸ್ಥರಿಂದಲೇ ಆಗಬೇಕು. ವಿಜಯಲಕ್ಷ್ಮಿ ಅವರು ಅವರ ಪತ್ನಿಗಾಗಲೇ ಭೇಟಿ ಮಾಡಿದ್ದಾರೆ, ಮಾತುಕತೆ ಆಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡೆಯೋಣ. ಅಂಬರೀಷ್, ಕುಟುಂಬಸ್ಥರನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ನಾನು ಭೇಟಿಯಾಗಿಲ್ಲ ಅಂತ ದರ್ಶನ್ ಹೇಳಿದಾರಂತೆ. ಸೊ ಅದರ ಪ್ರಕಾರ ಇವತ್ತು ಅವರ ತಾಯಿ ತಮ್ಮ ಬರ್ತಕ್ಕಂಥ ಸಾಧ್ಯತೆ ಇದೆಯಾ? ಆಲ್ರೆಡಿ ಏನಾದರೂ ರಿಜಿಸ್ಟರ್ ಮಾಡಿಸಿದಾರ ಬರ್ತೀವಿ ಅಂತ, ಹೇಗೆ? ಅರವಿಂದ್, ಖಂಡಿತವಾಗ್ಲೂ. ಯಾಕಂದ್ರೆ ಸಾಕಷ್ಟು ಈಗ ಕುಟುಂಬದವ್ರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಸಹ ಭೇಟಿಯಾಗೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ದರ್ಶನ ಖುದ್ದು ಜೈಲಾಧಿಕಾರಿಗಳ ಬಳಿ ಕುಟುಂಬದವ್ರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಸಹ ಅವಕಾಶ ಕೊಡ್ಬೇಡಿ ಅಂತೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವರ ತಾಯಿ ಮತ್ತು ಸಹೋದರ ತಮ್ಮ ಇವತ್ತು ಪರಪ್ಪನಗರ ಜೈಲಿಗೆ ಭೇಟಿ ಕೊಡೋಗ್ತಾರೆ ಅಂತ ಈಗಾಗಲೇ ಮಾಹಿತಿ ಇರುವಂತದ್ದು. ಹಾಗಾಗಿ ಸಾಕಷ್ಟು ಅಂದ್ರೆ ಪೊಲೀಸರಿಗೂ ಸಹ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಜೈಲಾಧಿಕಾರಿಗಳಿಗೂ ಸಹ ಏನು ತಾಯಿ ಮತ್ತು ತಮ್ಮ ಬರೋದಕ್ಕೆ ಒಂದು ಅವಕಾಶ ಮಾಡ್ಕೊಡೋದಕ್ಕೆ ಒಂದು ಮನವಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ದರ್ಶನ್ ವಿಜಯಲಕ್ಷ್ಮಿ ಮತ್ತು ಮಗ ಬಂದು ಹೋದ ನಂತರ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿದ್ರು. ಅಂದ್ರೆ ಜೈಲಿನ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಒಂದ್ ರೀತಿ ಪರದಾಡ್ತಾ ಇದ್ರು. ಹಾಗಾಗಿ ಈಗ ತಾಯಿ ಮತ್ತು ತಮ್ಮ ಬಂದಾಗ ಸ್ವಲ್ಪ ಮಟ್ಟಿಗೆ ಇನ್ನಷ್ಟು ಧೈರ್ಯ ತುಂಬಿದ್ರೆ ಅಲ್ಲಿನ ವಾತಾವರಣಕ್ಕೆ ಅಥವಾ ಅಲ್ಲಿನ ಏನು ಊಟದ ವ್ಯವಸ್ಥೆ ಇರ್ಬೋದು ಅಥವಾ ಒಂದು ರೀತಿ ಎಲ್ಲೋ ಒಂದ್ ಕಡೆಗೆ ಧೈರ್ಯ ಬರ್ತದೆ. ತಾಯಿಯಿಂದ ಸ್ವಲ್ಪ ಒಂದು ಧೈರ್ಯದ ಮಾತುಗಳು ಆಡಿದಾಗ ಒಂದು ದರ್ಶನ್ಗೂ ಒಂದ್ ರೀತಿ ಅಲ್ಲಿನ ಜೈಲಿಗೆ ಹೊಂದ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಅಂಬರೀಷ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇವತ್ತು ತಾಯಿ ಮತ್ತು ತಮ್ಮ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಏನೇ ಆದರೂ ಕುಟುಂಬಸ್ಥರೇ, ತಾಯಿನೇ, ತಮ್ಮ ತಮ್ಮನೇ. ಹಾಗಾಗಿ ಅವರೆಲ್ಲರೂ ಕೂಡ ಬಂದು ಒಂದು ಸ್ವಲ್ಪ ಅವ್ರಿಗೆ ಧೈರ್ಯ ತುಂಬಿ ಎಲ್ಲ ಸರಿ ಹೋಗುತ್ತೆ, ಕೆಟ್ಟ ಟೈಮು ಮುಗೀತು, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಧೈರ್ಯ ತುಂಬಿದ್ರೆ ಅವರು ಸ್ವಲ್ಪ ಲವಲವಿಕೆಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ಈಗಾಗಲೇ ತುಂಬ ಮೌನಕ್ಕೆ ಅವರು ಶರಣಾಗಿದ್ದಾರೆ ಅನ್ನೋ ಮಾಹಿತಿ ಇದೆ.